ಎಲ್ರಿಗೂ ನಮಸ್ಕಾರಗಳು. ಮೆಂಟಲ್ ಎಬಿಲಿಟಿ ಫಾರ್ ಅಳ್ವಾಸ್ ಎಕ್ಸಾಮ್, ಆದರ್ಶ್ ಎಕ್ಸಾಮ್ ಅಂಡ್ ಕಿತ್ತೂರು ಸೈನಿಕ. ಈ ಒಂದು ವಿಡಿಯೋದಲ್ಲಿ ನಾನು ಕೆಲವೊಂದು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ನೀವು ಈಗಾಗಲೇ ಅಳ್ವಾಸ್ ಕಟ್ಟಿದ್ರ, ಆದರ್ಶನೂ ಕಟ್ಟಿದ್ರ ಅನ್ಕೋತೀನಿ. ಇದೇ ಬರುವ ಭಾನುವಾರ ಕಿತ್ತೂರು ಸೈನಿಕ ಇದೆ. ಆದರ್ಶ, ಅಳ್ವಾಸ, ಕಿತ್ತೂರು ಸೈನಿಕ, ಹುಡುಗಿಯರಿಗೆ ಇರುವಂತ ಕಿತ್ತೂರು ಸೈನಿಕ ಪರೀಕ್ಷೆ ಇದೇ ಸಂಡೇ ಇದೆ. ಅದರ ಮೇಲೆ ಒಂದು ವಿಡಿಯೋ ಮಾಡ್ತೀನಿ ಏನೇನೆಲ್ಲ ಇರುತ್ತೆ ಅಂತ. ಸೊ ಮೊದಲ ಪ್ರಶ್ನೆ, ಈ ಆಕೃತಿಯಲ್ಲಿರುವ ತ್ರಿಭುಜಗಳ ಸಂಖ್ಯೆ ಎಷ್ಟು? ಇದು ಟ್ರಿಕ್ ಇದೆ. ಇದಕ್ಕೆ ಯಾವ ತರ ಅಂದ್ರೆ, ಇದಕ್ಕೆ 1, 2 ಅಂತ ಕೊಡಬೇಕು. 1 + 2 ಕೂಡಿಸ್ಬೇಕು. ಇದು 3 ಆಗತ್ತೆ. ಇನ್ ಕೇಸ್ ಇನ್ನೊಂದು ಈ ತರ ಬಂದಿದ್ರೆ ಇಲ್ಲಿ 3 ಕೊಡಬೇಕು. 1, 2, 3 ಕೂಡಿಸ್ಬೇಕು, 6 ಆಗತ್ತೆ. ಇನ್ನೂ ಒಂದು ಬಂದಿದ್ರೆ 4, ಅಷ್ಟು ಕೂಡಿಸಿದ್ರೆ 10 ಆಗತ್ತೆ. ಸರಿನಾ? ಸೊ ಈ ತರ ಒಂದು ಟ್ರಿಕ್ ಇದೆ. ಇದಕ್ಕೆ ಈ ತರ ನಂಬರಿಂಗ್ ಮಾಡಿ ಅವನ್ನ ಎಡಿಷನ್ ಮಾಡಬೇಕು. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ. ನೆಕ್ಸ್ಟ್ ಪ್ರಶ್ನೆ, ಗುಂಪಿಗೆ ಸೇರದೇ ಇರುವಂತದ್ದು ಒಂದು ಪದ ಇದೆ ಇದರಲ್ಲಿ. ಅದು ಯಾವುದು? ಭೂಮಿ, ಗುರು, ಮಂಗಳ, ಚಂದ್ರ ಇವು ಗ್ರಹಗಳು, ಇದು ಉಪಗ್ರಹ. ಸೊ ಸರಿಯಾದ ಉತ್ತರ ಆಪ್ಷನ್ 4. ಈ ತರದ ಒಂದು ಪ್ರಶ್ನೆಗಳು ನಿಮಗೆ ಬರಬಹುದು. ಸೊ ನೆಕ್ಸ್ಟ್ ಪ್ರಶ್ನೆ, ನಮ್ಮ ದೇಶದ ಸ್ವಾತಂತ್ರ್ಯ ದಿನಾಚರಣೆ ದಿನ ಭಾನುವಾರ ಇದೆ. ಯಾವ್ದಪ್ಪ ಅದು? ಆಗಸ್ಟ್ 15. ಇದು ಭಾನುವಾರ ಇದೆ. ಸೊ ಸಂಡೇ. ಸೊ ಅದೇ ತಿಂಗಳದ 23 ಏನಾಗತ್ತೆ? 23. ಸೊ ಇದಕ್ಕೆ 7 ಕೂಡಿಸಿದ್ರೆ ಮತ್ತು ಭಾನುವಾರ ಬರುತ್ತೆ. ಸೊ 22 ಏನಾಗತ್ತೆ ಅಂದ್ರೆ ಅಗೇನ್ ಭಾನುವಾರ ಬರುತ್ತೆ. ನಮ್ಗೇನ್ ಕೇಳಿದಾರೆ ಅವರು? 23 ಕೇಳಿದರೆ 23 ಸೋಮವಾರ ಆಗತ್ತೆ. ಸೊ ಸರಿಯಾದ ಉತ್ತರ ಆಪ್ಷನ್ ಎ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಈ ಶ್ರೇಣಿಯನ್ನ ತುಂಬಬೇಕು ನಾವು. ಫಾರ್ ಎಕ್ಸಾಂಪಲ್, ನೀವು ಇದನ್ನ ಮಾಡೋದು ಹೇಗಪ್ಪ ಅಂತಂದ್ರೆ, ಇದನ್ನ ಬರೆದುಕೊಂಡು ಒಂದು ರಫಲ್ಲಿ ಪ್ರತಿಯೊಂದನ್ನು ತುಂಬ್ತಾ ಹೋಗ್ಬೇಕು. ಒಂದು ಪ್ಯಾಟರ್ನ್ ಇರುತ್ತೆ ಅಲ್ಲಿ. ಬಿನೋ, ಎನ, ಸಿನ, ಹಿಂಗೆ ಎ ಬಿ ಸಿನ ಈ ತರ ಇರುತ್ತೆ. ಸೊ ಇದರಲ್ಲಿ ನೀವು ಪ್ರತಿಯೊಂದು ಹಾಕಿ ಚೆಕ್ ಮಾಡಿದಾಗ ಇದನ್ನ ಹಾಕಿ ನೋಡಿ, ಇಲ್ಲಿ ಬಿ ಬರುತ್ತೆ, ಆಮೇಲೆ ಇಲ್ಲಿ ಬಿ ಬರುತ್ತೆ, ಇಲ್ಲಿ ಸಿ ಬರುತ್ತೆ. ಸರಿನಾ? ಸೊ ಈ ಪ್ಯಾಟರ್ನ್ ನೋಡಿ, BCC, BAA, BCC, BAA. ಸೊ ಈ ತರದ ಒಂದು ಪ್ಯಾಟರ್ನ್ ಆಗುತ್ತೆ. ಸೊ ಸರಿಯಾದ ಉತ್ತರ ಆಪ್ಷನ್ 4. ನೆಕ್ಸ್ಟ್ ಪ್ರಶ್ನೆ, ಈ ತರದ ಪ್ರಶ್ನೆಗಳು ಇರುತ್ತೆ. ಈ ಎರಡು ಆಧಾರದ ಮೇಲೆ ಒಂದು ರೂಲ್ ಅನ್ನ ನಾವು ತಿಳ್ಕೊಂಡು ಇದಕ್ಕೆ ಅಪ್ಲೈ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೋಡಿ, 8, 2, 10, 5, 5, 10, 8, 4, 12, 6, 6, 12, 8, 8, 6, 14, 7, 7, 14. ಸೊ ಸರಿಯಾದ ಉತ್ತರ 14 ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಕ್ಯಾಟ್ ಅಂತ ಹೀಗೆ ಬರೆದ್ರೆ ಟ್ಯಾಕ್ ಅಂತ ಹೇಗೆ ಬರೀತೀರಾ? ಸೊ ಇಫ್ ಕ್ಯಾಟ್ ಇಸ್ ಕೋಡೆಡ್ ಆಸ್ 3 to 1, ಟ್ಯಾಕ್ ಕ್ಯಾನ್ ಬಿ ರಿಟನ್ ಆಸ್. ಸೊ ಇಲ್ಲಿ ನೋಡಿ, ಸಿ ಅಂದ್ರೆ 3, ಇದು 3, ಇದು ನೆಕ್ಸ್ಟ್ ಎ ಬಂದು 2, ಇದು 1, 1, 2, 3 ಆಗುತ್ತೆ. ಅದನ್ನ ರಿವರ್ಸ್, ಉಲ್ಟಾ ಬರೆಯೋದು. ಸೊ ಇಲ್ಲೊಂದು ಪ್ರಶ್ನೆ ಇದೆ, ರಕ್ತ ಸಂಬಂಧದ ಒಂದು ಪ್ರಶ್ನೆ ಇದು. ಎಯು ಈನ ತಂದೆ, ಈ ಇದಾನೆ, ಎ ತಂದೆ. ಸರಿನಾ? ಓಕೆ. ನೆಕ್ಸ್ಟ್, ಡಿಯು ಈನ ಮಗಳು, ತಂದೆ, ಇಲ್ಲೈತಿ ಮಗಳು. ಸರಿನಾ? ಈ ಸಂಬಂಧ ಏನ್ ಹುಡುಕಿದಾರೆ ಅಂದ್ರೆ, ಎ ಮತ್ತು ಡಿ ಗಳ ಸಂಬಂಧ ಏನು ಅಂತ ಕೇಳಿದ್ದಾರೆ ಅವರು. ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ಎ ಅಂಡ್ ಡಿ? ಇದು ನೋಡಿ, ಇವರು ಅಜ್ಜ ಆಗ್ತಾರೆ, ಇವರು ಮೊಮ್ಮಗಳಾಗ್ತಾಳೆ. ಸರಿನಾ? ಅಜ್ಜ ಮತ್ತು ಮೊಮ್ಮಗಳ ಸಂಬಂಧ, ಅಜ್ಜ ಮತ್ತು ಮೊಮ್ಮಗಳ ಸಂಬಂಧ ಇರುತ್ತೆ ಅವರು. ಇಲ್ಲಿ ಈ ತರದ ಒಂದು ಪ್ರಶ್ನೆಗಳು ಬರ್ಬೋದು. ಇಲ್ಲಿ ಏನಪ್ಪಾ ಅಂದ್ರೆ ಈ ತರ ಚಿತ್ರ ಬರಬೇಕು. ಮಾಡಿ ನೋಡಿದ್ರೆ ಯಾವುದಿದೆ? ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಇದೆ. ನೆಕ್ಸ್ಟ್ ಕ್ವೆಶ್ಚನ್, 9ನೇ ಪ್ರಶ್ನೆ. ಇದು ನೋಡಿ, ಇಲ್ಲೋಗಿದೆ. ನೆಕ್ಸ್ಟ್, ಸಂಬಂಧ ರೂಪದ ಪ್ರಶ್ನೆಗಳು. ಇದು ಇಲ್ಲಿ ಹೋದ್ರೆ ಇದು ಇಲ್ಲಿ ಬರುತ್ತೆ. 1 ಸೆಕೆಂಡ್, ಇಲ್ಲಿ ಬರುತ್ತೆ.
ಸೊ ಇದು ಇಲ್ಲಿ ಬರುತ್ತೆ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ. ನೆಕ್ಸ್ಟ್ ಪ್ರಶ್ನೆ, ಕೊನೆಯ ಪ್ರಶ್ನೆ ಇದು. ಆಕೃತಿಗಳ ಶ್ರೇಣಿಯನ್ನು ಸರಿಯಾದ ಆಯ್ಕೆಯೊಂದಿಗೆ ಪೂರ್ಣಗೊಳಿಸು. ಇಲ್ಲಿ ಯಾವ್ದು ಬರುತ್ತೆ? ಸೊ ಇಲ್ಲಿ ನೋಡಿ, 3 ಬಾಹು ಇದೆ, ಇಲ್ಲಿ 4 ಬಾಹು ಇದೆ, ಇಲ್ಲಿ 5 ಬಾಹು ಇದೆ, ಇಲ್ಲಿ 6 ಬಾಹು ಇದೆ, ಇಲ್ಲಿ 7 ಬಾಹುಗಳಾಗಿರುವಂಥ ಚಿತ್ರ ಬೇಕು, ಅದು ಸಿ ಆಗುತ್ತೆ. ಸೊ ಇದೇ ತರದ ಒಂದು ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ನಿಮ್ಮ ಒಂದು ಆದರ್ಶ ಪರೀಕ್ಷೆಯಲ್ಲಿ, ನಿಮ್ಮ ಒಂದು ಆಳ್ವಾಸ್ ಪರೀಕ್ಷೆಯಲ್ಲಿ, ಮತ್ತೆ ನಿಮ್ಮ ಒಂದು ಕಿತ್ತೂರು ಸೈನಿಕ ಪರೀಕ್ಷೆಯಲ್ಲಿ ಬರ್ತವೆ. ಕಿತ್ತೂರು ಸೈನಿಕದಲ್ಲಿ ಎಷ್ಟು ಮೆಂಟಲ್ ಎಬಿಲಿಟಿ ಇರುತ್ತೆ? ಈ ಆಳ್ವಾಸಲ್ಲಿ 15 ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಇರುತ್ತೆ. ಆದರ್ಶದಲ್ಲಿ 10 ಇರುತ್ತೆ. ಈಗೇನು ಮಾಡಿದ್ನಲ್ಲ ಇದು. ಆಮೇಲೆ ಕಿತ್ತೂರು ಸೈನಿಕ್ KS ಕಿತ್ತೂರು ಸೈನಿಕದಲ್ಲಿ 25 ಪ್ರಶ್ನೆಗಳಿರುತ್ತೆ. ಪ್ರತಿಯೊಂದಕ್ಕೂ 2 ಮಾರ್ಕು. ಸೊ ನಿಮಗೆ 50 ಅಂಕಗಳಿರುತ್ತೆ. ಇಲ್ಲಿ ಪ್ರತಿಯೊಂದಕ್ಕೂ 1 10 ಅಂಕ ಇರುತ್ತೆ. ಇಲ್ಲಿ ಪ್ರತಿಯೊಂದಕ್ಕೂ 1 15 ಅಂಕ ಇರುತ್ತೆ. ಇದು ಮೆಂಟಲ್ ಎಬಿಲಿಟಿ ಇರುವಂಥ ಪರೀಕ್ಷೆಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸೈನಿಕ ಶಾಲೆ, ಕಿತ್ತೂರು ಸೈನಿಕ ಶಾಲೆಯ ಒಂದು ಎಕ್ಸಾಮ್ ಪ್ಯಾಟರ್ನ್ ಅನ್ನು ನಾನು ಹೇಳ್ತೇನೆ ನಿಮಗೆ. ಥ್ಯಾಂಕ್ ಯು.